ದಿನಗಳ ಕಾಲ ನಿರಂತರ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ ಆಪರೇಷನ್ ಸಕ್ಸಸ್ ಆಗಿಲ್ಲ ಮೂವರ ವಿಚಾರದಲ್ಲಿ 13 ದಿನ ಕಾರ್ಯಾಚರಣೆ ಮಾಡಿದ್ರು ಯಾವುದೇ ಸುಳಿವು ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಆಪರೇಷನ್ ಸ್ಥಗಿತ ಆಗಿದೆ ಶಿರೂರು ಗುಡ್ಡದ ಆಪರೇಷನ್ ಬಹುತೇಕ ಸ್ಥಗಿತ ಕಾರ್ಯಾಚರಣೆಯನ್ನ ನಿಲ್ಲಿಸಬಾರದು ಅಂತ ಹೇಳಿ ಒಂದ್ ಕಡೆ ಕೇರಳ ಸಿಎಂ ಮನವಿ ಮಾಡಿಕೊಳ್ತಿದ್ದಾರೆ ಆದ್ರೆ ಇಲ್ಲಿ ಎಷ್ಟೇ ಕಾರ್ಯಾಚರಣೆ ಮಾಡಿದ್ರು ಕೂಡ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ ಒಂದ್ ಕಡೆ ಕೇರಳದ ಲಾರಿ ಚಾಲಕ ಅರ್ಜುನ್ ಮತ್ತೊಂದು ಕಡೆ ಜಗನ್ನಾಥ್ ಇನ್ನೊಂದು ಕಡೆ ಲೋಕೇಶ್ ಈ ಮೂವರ ಪರಿಸ್ಥಿತಿ ಏನು ಅನ್ನೋದು ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಈಗ ಕೇರಳ ಸಿಎಂ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಶಿರೂರು ಗುಡ್ಡದ ಆಪರೇಷನ್ ಅನ್ನ ನಿಲ್ಲಿಸಬೇಡಿ ಅರ್ಜುನನ ಸುಳಿವು ಸಿಗೋವರೆಗೂ ಮುಂದುವರಿಸಿ ಅಂತ ಅವರು ಅವರ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರ ಅಲ್ಲಿನ ಅರ್ಜುನನ ಬಗ್ಗೆ ಹೇಳ್ತಿದ್ದಾರೆ ಆದ್ರೆ ಇಲ್ಲೂ ಕೂಡ ಜಗನ್ನಾಥ್ ಆಗಿರ್ಬೋದು ಲೋಕೇಶ್ ಅವರ ಸುಳಿವು ಕೂಡ ಸಿಕ್ಕಿಲ್ಲ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಕೇರಳ ಸಿಎಂ ಎಕ್ಸ್ ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆಪರೇಷನ್ ಗಂಗಾವಳಿ ಅಂತ್ಯ ಮುಂದೇನು ನಾಪತ್ತೆಯಾದವರಿಗೆ ಶೋಧಕ್ಕೆ ಯಾವ ರೀತಿಯ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಜಿಲ್ಲಾಡಳಿತದ ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ಇರಲಿದೆ ಆಪರೇಷನ್ ಗಂಗಾವಳಿ ಈಗಾಗಲೇ ಅಂತ್ಯ ಆಗಿದೆ 13 ದಿನಗಳ ಕಾಲ ನಿರಂತರವಾಗಿ ಮಣ್ಣನ್ನ ಕುಸಿದಿದೆ ಎಲ್ಲಿ ಆ ಪ್ಲೇಸ್ ಅಲ್ಲಿ ತೆರವು ಕಾರ್ಯ ಮಾಡಲಾಗಿದೆ ಮತ್ತೊಂದು ಕಡೆ ಮೂವರಿಗಾಗಿ ಶೋಧ ಕಾರ್ಯಾಚರಣೆಯನ್ನ ನಿರಂತರವಾಗಿ ಮಾಡಲಾಗಿದೆ ಇಷ್ಟಾದ್ರೂ ಕೂಡ ಮೂವರ ಬಗ್ಗೆ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಆಪರೇಷನ್ ಅನ್ನ ನಿಲ್ಲಿಸಿದೆ ಹಾಗಾದ್ರೆ ಮುಂದಿನ ಪ್ಲಾನ್ ಏನು ಕಾರ್ಯಾಚರಣೆ ಹೇಗಿರಲಿದೆ ಲಾರಿ ನಾಪತ್ತೆಯಾದವರ ಶೋಧಕ್ಕೆ ಹೊಸ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆಯಾ ರಾಜಸ್ಥಾನದಿಂದ ನಾಡ ದೋಣಿ ತರಿಸೋದಿಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗಿದೆ ನೀರಿನ ಒಳಗಿರುವ ಮಣ್ಣನ್ನ ತೆಗೆಯೋದಿಕ್ಕೆ ಬರ್ಜ್ ಬರುತ್ತಾ ನದಿಯಲ್ಲಿರುವ ಮಣ್ಣು ತೆಗೆಯೋದಿಕ್ಕೆ ನಾಡ ದೋಣಿ ಫೇಮಸ್ ಸೊ ಈ ಬರ್ಜ್ನಿಂದನೇ ಮಣ್ಣನ್ನ ಹೊರ ಹಾಕೋದಿಕ್ಕೆ ಈಗ ಜಿಲ್ಲಾಡಳಿತ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನಾಡದೋಣಿ ಮೂಲಕ ಮಣ್ಣನ್ನು ತೆಗೆಯುವಂತಹ ಪ್ಲಾನ್ ಮಾಡಲಾಗಿದೆಯಲ್ಲ ಸಕ್ಸಸ್ ಆಗತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ 1700 ಕಿಲೋಮೀಟರ್ ದೂರದಿಂದ ನಾಡದೋಣಿಯನ್ನ ತರಿಸಿ ಕಾರ್ಯಾಚರಣೆ ಮಾಡೋದು ಅಷ್ಟು ಸುಲಭ ಇದೆಯಾ ರಾಜಸ್ಥಾನದಿಂದ ಇಲ್ಲಿಗೆ ಕನಿಷ್ಠ ಪಕ್ಷ 2 ರಿಂದ 3 ದಿನಗಳ ಕಾಲ ಸಂಚಾರದ ಸಮಯ ಬೇಕು ನದಿಯೊಳಗೆ 20 ರಿಂದ 25 ಅಡಿ ಮಣ್ಣು ಸಿಲುಕಿರುವುದರಿಂದ ಅದನ್ನ ಮೊದಲು ಹೊರತೆಗೆಯುವ ಪ್ಲಾನ್ ಅಲ್ಲಿ ಈಗ ಜಿಲ್ಲಾಡಳಿತ ಇದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದರ್ಶನ್ ನಾಯ್ಕ 13 ದಿನ ಕಾರ್ಯಾಚರಣೆ ಮಾಡಿದ್ರು ಕೂಡ ಅಲ್ಲಿ ಮೂವರ ಸುಳಿವು ಸಿಕ್ಕಿಲ್ಲ ಲಾರಿಯ ಸುಳಿವು ಸಿಕ್ಕಿಲ್ಲ ಒಂದ್ ಕಡೆ ಈಗಾಗಲೇ ಆಪರೇಷನ್ ಸ್ಥಗಿತ ಆಗಿದೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಅದರಲ್ಲೂ ಕೂಡ ಬರ್ಜ್ ಉಪಯೋಗಕ್ಕೆ ಬರುತ್ತಾ ಹೇಗೆ ಕಾರ್ಯಾಚರಣೆಯನ್ನ ಇಲ್ಲಿ ನಡೆಸಲಾಗುತ್ತೆ ಆ ರೀತಿಯ ಚಿಂತನೆ ಈಗ ಪ್ಲಾನ್ ಇದೆಯಲ್ಲ ಅದನ್ನ ಏನಾದ್ರೂ ಜಾರಿಗೊಳಿಸುವಂತಹ ಪ್ರಯತ್ನ ಇದೆಯಾ ಜಿಲ್ಲಾಡಳಿತದ ಕಡೆಯಿಂದ ಹೇಗೆ ನವಿತಾ ಈಗಾಗಲೇ ಏನು ಗುಡ್ಡ ಕುಸಿದು ಈಗಾಗಲೇ 13 ದಿನ ನಿನ್ನೆ ಕಳೆದು ಹೋಗಿತ್ತು ಈಗಾಗಲೇ ಈ ಕಾರ್ಯಕ್ಕೆ ಏನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಕೇರಳದ ಸಚಿವರಾಗಿರಬಹುದು ಕೇರಳದ ಶಾಸಕರು ಅದೇ ರೀತಿ ಕೇರಳದ ಮುಖ್ಯಮಂತ್ರಿಗಳು ಈ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಬಾರದು ಎನ್ನುವಂತ ಬಗ್ಗೆ ಕರ್ನಾಟಕ ಸರ್ಕಾರದ ಜೊತೆ ಮನವಿಯನ್ನ ಮಾಡಿದ್ದಾರೆ ಆದರೆ ಇದಕ್ಕೆ ಈ ಗಂಗಾವಳಿ ನದಿಯಲ್ಲಿ ಪ್ರತಿಕೂಲ ಪರಿಸ್ಥಿತಿ ಸರಿಯಿಲ್ಲ ಇದಕ್ಕೆ ವಿರುದ್ಧವಾಗಿರುವಂತದ್ದು ಅದರ ಜೊತೆಗೆ ಈಗ ಏನು ಈಶ್ವರ್ ಮಲ್ಪೆ ಅವರನ್ನ ತಂದು ಸಹಿತ ಮುಳುಗಿಸಿ ಎಲ್ಲಾ ಕಾರ್ಯಾಚರಣೆಯನ್ನ ಮಾಡಲಾಯಿತು ಆದ್ರೆ ಇದುವರೆಗೂ ಕಾರ್ಯಾಚರಣೆ ಏನು ಸಫಲತೆ ಕಂಡಿಲ್ಲ ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ತಾತ್ಕಾಲಿಕವಾಗಿ ಈ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ ಆದ್ರೆ ಮತ್ತೊಂದು ಕಾರ್ಯಾಚರಣೆಯ ಬಗ್ಗೆ ಈಗಾಗಲೇ ಚರ್ಚೆಯನ್ನ ನಡೆದಿರತಕ್ಕಂಥದ್ದು ನಿನ್ನೆ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಆಗಿರಬಹುದು ಅದೇ ರೀತಿ ಕೇರಳದ ಸಚಿವರಾಗಿರಬಹುದು ಕೇರಳದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸತೀಶ್ ಅವರು ಒಟ್ಟುಗೂಡಿ ಒಂದು ಚರ್ಚೆಯನ್ನ ಮಾಡಿದ್ರು ಏನಪ್ಪಾ ಅಂದ್ರೆ ತ್ರಿಶೂರದಲ್ಲಿರುವಂತಹ ತಂತ್ರಜ್ಞರ ಜೊತೆಗೆ ಒಂದು ಮಾತುಕತೆಯನ್ನ ಮಾಡಿ ರಾಜಸ್ಥಾನದಿಂದ ಒಂದು ಬಾರ್ಜ್ ಅನ್ನ ತರಬೇಕು ಆ ಬಾರ್ಜ್ ಮೂಲಕ ಮಣ್ಣನ್ನ ತೆರೆಯುವಂತಹ ಒಂದು ಕೆಲಸವನ್ನ ಮಾಡಬೇಕು ಅದು ಎಲ್ಲಾದ್ರೂ ಸಫಲತೆ ಕೊಡಬಹುದು ಎನ್ನುವಂತಹ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಆದ್ರೆ ಈಗ ಸದ್ಯ 1 ವಾರಗಳ ಕಾಲ ಈ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತವಾಗಲಿದೆ ಅದರ ಜೊತೆಗೆ ಮುಂದಿನ 1 ವಾರಗಳ ನಂತರ ಬಾರ್ಜ್ ಬರುವ ಬಗ್ಗೆ ಒಂದು ಚರ್ಚೆ ನಡೆಯಲಿದೆ ಬಾರ್ಜ್ ಬಂದ ಮೇಲೆ ಮುಂದಿನ ಕಾರ್ಯಾಚರಣೆ ಆಗಬಹುದು ಎನ್ನುವಂತ
ಅನ್ನುವಂತ ಒಂದು ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದರ ಜೊತೆಗೆ ಈಗ ಲೋಕೇಶ್ ಆಗಿರ್ಬೋದು, ಅದೇ ರೀತಿ ಜಗನ್ನಾಥ ಸ್ಥಳೀಯರಾಗಿದ್ದಾರೆ. ಅವರು ಇದ್ದಂತ ಹೋಟೆಲ್ನಲ್ಲಿ ಈಗ ಮಣ್ಣು ಒಗೆಯುವಂತ ಕೆಲಸವನ್ನ ಮಾಡಲಾಗಿತ್ತು. ಅಂದ್ರೆ ಹೋಟೆಲ್ ಇದ್ದ ಜಾಗದಲ್ಲಿ ಮಣ್ಣು ಕುಸಿದು ಬಿದ್ದಿತ್ತು, ಆ ಜಾಗದಲ್ಲಿ ಮಣ್ಣು ಒಗೆದು ಅವರ ಶೋಧ ಕಾರ್ಯಕ್ಕೆ ಈಗ ಮುಂದಾಗಿರತಕ್ಕಂಥದ್ದು. ಆದ್ರೆ ನೀರಿನಲ್ಲಿ ಏನು ಕಾರ್ಯಾಚರಣೆ ಮಾಡಲಾಗಿತ್ತೋ ಅದು ನಿನ್ನೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿರತಕ್ಕಂಥದ್ದು. ಮುಂದೆ ಬಾರ್ಜ್ ಬಂದ ಮೇಲೆ ಏನು ಕಾದು ನೋಡಬೇಕಾಗಿದೆ, ಯಾವ ರೀತಿ ಕಾರ್ಯಾಚರಣೆ ಆಗಲಿದೆ ಎನ್ನುವಂತ ಬಗ್ಗೆ. ಓಕೆ, ಥ್ಯಾಂಕ್ ಯು ದರ್ಶನ್ ನಾಯ್ಕ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.